ಕನ್ನಡದವರು ಅದಕ್ಕೆ ಆಡಿಷನ್ ಮಾಡಕ್ಕೆ ಹೊಂಟೀನಿ ಇವತ್ತು. ಡ್ಯಾನ್ಸ್ ಕರ್ನಾಟಕ ಮತ್ತು ಆ ಸೈಡ್ ಕಾಮಿಡಿ ಕಿಲಾಡಿ ಅಂತ ಇದೆ. ಏನೋ ಗೊತ್ತಿಲ್ಲ, ಭಾಳ ಮಂದಿ ಬಂದ ಅನಿಸ್ತಲ್ಲ, ಎಲ್ಲ ನಿಂತದ್ರೊಟ್ಟಿಗೆ. ಇವ್ರು 14, ನಂದೇ 15. ರೂಮ್ ನಂಬರ್ ನಂಗೆ 15 ಸಿಕ್ಕಿದೆ. ರೆಸ್ಟ್ ಮೋಡ್ ಬಂದಾರ ನೋಡ್ರಿ ಆಡಿಷನ್ ಕೊಡಕ್ಕೆ. ಇವರೆಲ್ಲ ಹಾಯ್ ಮಾಡ್ರಿ, ಅವ್ರಿಗೆ ಹಾಯ್ ಮಾಡ್ರಿ. ಇವರು ಎಲ್ಲ ನಮ್ಮ ಗುಲ್ಬರ್ಗದವ್ರೆ ರೀ. ಇವಾಗ ಒಳಗೆ ಹೋಗಿ ಆ್ಯಕ್ಟ್ ಮಾಡಿ ಬಂದಿದ್ದೀನಿ, ಇನ್ನು ರಿಸಲ್ಟ್ ಗೊತ್ತಿಲ್ಲ. ಅವ್ರನ್ನ ಹೆಲೋ ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಯೆಲ್ಲೋ ಲಾಕ್ಸ್. ಇವಾಗ ನೋಡ್ರಿ ಬಾಲಾಜಿ ಅಂಗಡಿಗೆ ಬಂದೀನಿ ಬ್ರಷ್ ಒಯ್ಯಕ್ಕೆ. ನಮ್ಮ ದೋಸ್ತಿಗೆ ಚಹಾ ಕುಡಿತಾನೆ. ಕೊಡೋ ಜಲ್ದಿ ಬ್ರಷ್. ಹಾಂ, ಟಂಗ್ ಕ್ಲೀನರ್ ಬ್ರಷ್ ಕೊಡು. ಯಾಕೆ ಇಟ್ಟು ನಾಸ್ದ್ರೆ ಹೆಂಗೆ ಹೇಳು? ಟಂಗ್ ಕ್ಲೀನರ್ ಬ್ರಷ್ ಕೊಡು. ಯಾವ ಬ್ರಷ್ ಅದರ? ಬ್ರಷ್, ಟಂಗ್ ಕ್ಲೀನರ್ ಬ್ರಷ್ ಒಟ್ಟು. ಬ್ರಷ್ ಒಂದು ಟಂಗ್ ಕ್ಲೀನರ್ ಎರಡು ಬೇಕಾ? ಬ್ರಷ್, ಟಂಗ್ ಕ್ಲೀನರ್ ಬ್ರಷ್ ಇಲ್ಲ. ಯಾವುದಿತ್ತು? ಟಂಗ್ ಕ್ಲೀನರ್ ಬ್ರಷ್. ಇದು ಹೆಂಗೆ? ಇದು ಯಾ ನೋಡಿಲ್ಲ, ಯಾಂತಿ ಗೊತ್ತಾರ ಅಲ್ಲಿಗೆ. ಆ ಟಂಗ್ ಕ್ಲೀನರ್ ಅಲ್ಲ ಟಂಗ್ ಅಂದ್ರೆ ಅಲ್ಲೇನು? ಓಹ್, ನನಗೆಲ್ಲ ಓಹೋ ಏನು ಚೆಡ್ಡು. ಹಾಯ್ ಮಾಡು. ಹೇ ನೋಡ್ರಿ ತ್ರಿಪುರ ಈಗ ಎತ್ತ ಬಂದಿಯ ನಾವು ಕಂಡೇನ ಹೆಂಗ. ಇವ ಏನು ಮಾಡ್ತಾವ? ಚಾ ಕುಡಿತಾನ. ನೀ ಕುಡಿಲ್ಲ? ಹ್ಞೂ, ಇದೆಲ್ಲ ಕರೆಕ್ಟ್ ಅಲ್ಲ? ರಿಟರ್ನ್ ಮಾಡಿದ್ರೆ ತೋತಿಲ್ಲ ಬಂದು. ಓಕೆ ರಾಜ್ ಹೋಗ್ತೀನಿ ರೀ, ಬಿಲ್ ಮಾಡ್ತೀನಿ. ನಮ್ಮದೇ ಅಂಗಡಿ ಇದೆ ನೋಡ್ರಿ, ಬಾಲಾಜಿ. ಕಲ್ ಹಾಯ್ ಮಾಡ್ರಿ. ಯೂಟ್ಯೂಬ್ ಚಾನಲ್ ಬೇರೆ ನೋಡ್ರಿ, ಓನರ್. ಬಿಲ್ ಮಾಡ್ರಿ, ಫೋನ್ಪೇ ಮಾಡ್ರಿ. ಇವಾಗ ಟೈಮ್ ನೋಡ್ರಿ ಎಷ್ಟು, 11 ಗಂಟೆ. 11 ಆಗ್ಯದಲ್ರಿ, ಮತ್ತೆ ಟೈಮ್ 11 ಆಗ್ಯದ. ಎಷ್ಟು ಬಿಸಿಲದ ನೋಡ್ರಿ, 11ಕ್ಕೆ ಎಷ್ಟು ಬಿಸಿಲದಾವ. 1 8 ದಿನ ಮಳೆ ಬಂತು, ಈಗ ಬಿಸಿಲು ಬಿದ್ದದ ಮತ್ತೆ. ಈಗ ಇವಾಗ ನಾವು ಹೋಗ್ಲತ್ತೀವಿ ರೀ ಜೋರಿ ಕಾಲಿಂಗ್ ಹೊಂಟೀವಿ ಲುಂಗಿ ತರಕ್ಕೆ. ಮತ್ತೆ ಹೊಸ ಲುಂಗಿ ಬೇಕಂತ ಹೊಸ ಲುಂಗಿ ತರಕ್ಕೆ ಹೊಂಟೀವಿ. ಆಟೋ ಹೇಳಿವಿ, ಆಟೋ ಹೊಂಟದ. ಇಲ್ಲೆಲ್ಲರೂ ಎಷ್ಟು ಬಿಸಿಲದ, ಬೊಕ್ಕು ಬಿಸಿಲದ. ಇವತ್ತು ಮುತ್ತೆ ಇಲ್ಲಿ ಕುಂತಾರ ತಯಾರಾಗಿ. ಕಾಣ್ತಾ ಇರಲಿಲ್ಲ? ಹಾಂ, ಕಾಣ್ತಾರೆ. ಬಿಸಿಲದ ಬೊಕ್ಕಳು, ಬೊಕ್ಕು ಬಿಸಿಲದಾಗ ಗಿಡದ ಬಿಡು ಕೂತೀವಿ. ಗಿಡ ಹಚ್ಚಿವಿ, ಇಲ್ಲ ಮನೆ ಬಲ್ಲಿ ಗಿಡ ಹಚ್ಚಾರ. ಅಂಕಲ್ ಅವ್ರು ಗಿಡದ ಬಿಡು ಕುಂತೀವಿ. ಇವಾಗ ಆಟೋ ಬಂದರೆ ಜೋರಿ ಕಾಲಿಂಗ್ ಹೋಗ್ಬೇಕು ಲುಂಗಿ ತರಕ್ಕೆ. ಕೈಸ್ ಇವಾಗ ನಾವು ಬಂದೀವಿ ರೀ, ಎಲ್ಲ ಮುಗಿತು. ಈಗ ಚಹಾ ಕುಡಾತೀವಿ. ಇಲ್ಲಿ ಯಾವತ್ತಾಯ್ತು ರೀ? ಹಾಂ, ಕಾಜು ಕೇಸರ್ ಚಹಾ ಕುಡಿಯೋಕೆ ಬಂದೀವಿ ಇಲ್ಲಿ. ಈಗ ನಾವೇ ಚಹಾ ತೊಗೊಂಡಿನಿ, ನಾವೇ ಚಹಾ ಕುಡಿಬೇಕೀಗ. ಮುತ್ತೆ ಕುಡಿಯತ್ತಾರ, ಚಹಾ ಕುಡಿಯತ್ತೀವಿ. ಚಹಾ ಕುಡಿದು ಮನೆಗೆ ಹೋಗ್ತೀವಿ ಅಷ್ಟೇ. ಈಗ ನಾವು ಎಷ್ಟು ಬಿಸಿಲಿದ್ರು ನಾವು ಗುಲ್ಬರ್ಗ ಮಂದಿ ಚಹಾ ಕುಡಿಯೋದು ಮಾತ್ರ ಒಟ್ಟ ಬಿಡಂಗಿಲ್ಲ ರೀ. ಚಹಾ ಕುಡಿಬೇಕು, ಹೋಗ್ಬೇಕು ಮನೆಗೆ. ಚಂದ ಅದ ರೀ, ಮಸ್ತ್ ಅದ. ಹೊಸದಾಗ್ಯದ್ರಿ ಇಲ್ಲಿ ರಾಮಂದಿ, ಇಲ್ಲಿ ಕರ್ಣೇಶ್ವರದ ಬಳಿ ಟೇಸ್ಟ್ ಮಾಡೋಕೆ ಬಂದು. ಚಹಾ ಅಂತೂ ಮಸ್ತ್ ಅದ, ನಾ ಕುಡಿತೀನಿ. ಚಹಾ ಮಸ್ತ್ ಅದ. ಇಲ್ಲಿ ಮುತ್ತೆ ನಿಂತಾನೆ ಚಹಾ ಮಾರಕ್ಕೆ. ದಿ ನೆಕ್ಸ್ಟ್ ಡೇ ನಾನು ನೋಡ್ರಿ ಇವತ್ತು ಆಡಿಷನ್ ಕೊಂಡಿನಿ, ಕಾಮಿಡಿ ಕಿಲಾಡಿ ಆಡಿಷನ್ ಬಿಟ್ಟರೆ ಜಿ ಕನ್ನಡದವರು ಅದಕ್ಕೆ ಆಡಿಷನ್ ಮಾಡಕ್ಕೆ ಹೊಂಟೀನಿ ಇವತ್ತು. ಅದು ನಂದು ಒಂದು ಪಾತ್ರ ಅದ ಅದ್ರೊಳಗೆ. ಅದು ಏನೋ ಪ್ರಾಕ್ಟೀಸ್ ಮಾಡೀನಿ. ಅಲ್ಲೋ ಆಡಿಷನ್ ಕೊಡ್ತೀನಿ, ಗೊತ್ತಾಗ್ತದೆ ಏನಂತ ಗೊತ್ತಿಲ್ಲ. ಅಲ್ಲಿ ಹೋದ್ರೆ ಗೊತ್ತಾಗ್ತದೆ ಏನಂತ. ಬರೀ ಹೊಂಟೀನಿ, ಇವಾಗ ತೋರಿಸ್ತೀನಿ ಬಿ ಆಡಿಷನ್ ಹೆಂಗಿರುತ್ತೆ ಅಂತೇಳಿ. ವಿಡಿಯೋನ ಕೊನೆವರೆಗೂ ನೋಡ್ರಿ. ಒಂದು ಗಂಟೆಲಿಂದ ಹುಡ್ಕಾಲತ್ತೀನಿ. 1 ಗಂಟೆ ಆಯ್ತು ನಾನು ಹುಡ್ಕಾಲತ್ತೆ ಆಲ್ಮೋಸ್ಟ್. ಆಡಿಷನ್ ಸ್ಥಳ ಈ ಪ್ಲೇಸ್ ಗೊತ್ತೇ ಆಗಲ್ಲ. ನಾನು ಭಾಳ ದಿನ ಆಗಿದೆ ಕಡೆ ಬಂದು. ಇಲ್ಲೇ ಹೋಗಿನಿ, ಇಲ್ಲೇ ಗೊತ್ತಾಗಿಲ್ಲ. ಈಗ ಇಲ್ಲದ ನೋಡ್ರಿ, ಡ್ಯಾನ್ಸ್ ಕರ್ನಾಟಕ ಮತ್ತು ಆ ಸೈಡ್ ಕಾಮಿಡಿ ಕಿಲಾಡಿ ಅಂತ ಇದೆ. ಆಡಿಷನ್ ಹೊಂಟೀನಿ ಈಗಿಲ್ಲ ಒಳಗೆ. ಇಲ್ಲದನ ಗೊತ್ತಿಲ್ಲ. ಇಲ್ಲೇ ಬೋರ್ಡ್ ಹಾಕ್ಯಾರ, ಎಷ್ಟು ಒಳಗೆ ಇಟ್ಟಾರೋ ಅಲ್ಲ ಗೊತ್ತಿಲ್ಲ. ಇಲ್ಲಿದ್ದು ಹೋಗಿ ಇಲ್ಲಿದೆ ಅಂತ ರಿಯಾಡಾದ್ರೆ ಗೊತ್ತಾಗಿಲ್ಲ ಕಾಲೇಜ್ ಇಲ್ಲೇ ಅದನ್ನ. ಇದು ಭಾಳ ದಿನ ಆಗಿತ್ತು ಬಂದು. ಎಲ್ಲಿದ್ದೀವಿ ಆಡಿಷನ್ ಏನೋ ಗೊತ್ತಿಲ್ಲ. ಭಾಳ ಮಂದಿ ಬಂದ ಅನಿಸ್ತಲ್ಲ, ಎಲ್ಲ ನಿಂತದ್ರೊಟ್ಟಿಗೆ. ಹಾಂ, ಅಲ್ಲಿ ಇನ್ನು ನನಗೆ ಎಷ್ಟು ನಂಬರ್ ಸಿಗ್ತೋ ಗೊತ್ತಿಲ್ಲ. 1000 ಸಿಗ್ತು, 2000 ಸಿಗುತ್ತೋ. ಆ್ಯಕ್ಟ್ ಮಾಡ್ತೀನಿ ನೋಡಿರಿ, ಲಾಸ್ಟಿಗೆ ಹಾಕ್ತೀನಿ. ಅದು ಎಷ್ಟು ಬಂದಿನ ಆಡಿಷನ್ಗೆ. ಇಲ್ಲಿ ನೋಡ್ರಿ, ಇಲ್ಲೆಲ್ಲ ಫೋಕಸ್ ಹಾಕ್ಯಾರ. ಆಡಿಷನ್ ಆಡಿಷನ್ ಟೈಮಿಂಗ್ 9 ಗಂಟೆ ಅಂತ 6 ಗಂಟೆ ಮಟ್ಟ.
ಹಾಂ ಟಿಕೆಡಿ ಅಪ್ಲಿಕೇಶನ್ ನಂಬರ್ 11 ಬೇಕು. ಟಿಕೆಡಿ ಅಪ್ಲಿಕೇಶನ್ ನಂಬರ್ 11 ಅದೇ ಒಂಚೂರು ಸೈಲೆನ್ಸ್, ಸ್ವಲ್ಪ ಸೈಲೆನ್ಸ್, ಎಲ್ಲರೂ ಸೈಲೆನ್ಸ್ ದಯವಿಟ್ಟು ಕೇಳಿಸ್ಕೊಳ್ಳಿ, ಎಲ್ಲರೂ ಕೇಳಿಸ್ಕೊಳ್ಳಿ. ಡಿಕೆಡಿ ಪೇರೆಂಟ್ಸ್ಗಳ ರಿಕ್ವೆಸ್ಟು, ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಪೇರೆಂಟ್ಸ್ಗಳ ರಿಕ್ವೆಸ್ಟು, ಇಂಟರ್ನೆಟ್ ಸ್ಲೋ ಇದೆ, ಸೊ ಹಾಡುಗಳನ್ನು ದಯವಿಟ್ಟು ಡೌನ್ಲೋಡ್ ಮಾಡಿಕೊಂಡು ಇವಾಗ ಕೊಟ್ಟೆ ನಾನು ಕೇಳುವಪ್ಪ ಯಾರು ವೈದಿದ್ದಾರೆ ಇವಾಗ 14 ನಂದೇ 15. ಸ್ಪೀಕರ್ಗಿಂತ ಹಚ್ಕೋರಿ ಇದು ರೀ ಇಲ್ಲ ಆಯ್ತು ಸ್ಪೀಕರ್ಗೆ ಅಪ್ಲಿಕೇಶನ್ ರೂಮ್ ನಂಬರ್ ನಂಗೆ 15 ಸಿಕ್ಕಿದೆ. ಕಲೆಕ್ಟ್ ನಂಬರ್ ಇಲ್ಲಿ ನೋಡಿ ಜಿ ಆಯ್ತು ಆಡಿಷನ್ ಮುಗಿದು ನೋಡ್ಬೋದು. ಆಜು ಬಾಜು ಆ ಕಡೆ ಯಾರು ಅಕ್ಕ ಹಾಯ್ ಮಾಡು ಯೂಟ್ಯೂಬ್ ಚಾನಲ್ ರೇಷ್ಮೆ ಮೋಡ್ ಬಂದಾರ ನೋಡ್ರಿ ಆಡಿಷನ್ ಕೊಡಕ್ಕೆ. ಗೈಸ್ ನೋಡ್ರಿ ನಾ ಇವಾಗ 15 ನಂಬರ್ ಬಂದ ಇಲ್ಲ ಕುಂತೀವಿ, ಒಳಗೆ ಹೋಗಿ ಆ್ಯಕ್ಟ್ ಮಾಡತ್ತಾರೆ. ಯಾರು ಕ್ಯಾಮ್ರಾ ಹಿಡಿತಿದ್ದ ಅಣ್ಣ ಅಷ್ಟೇ ಹಿಡಿ ಅಣ್ಣ ಕ್ಲಿಯರ್ ಅದ ಅಣ್ಣ ಹಿಂದೆ ಹಿಡಿತೀನಿ ಹಿಡಿ ಫಸ್ಟ್ ಹಿಡ್ದು ಮಾಡಲಿ ಯೂಟ್ಯೂಬ್ ಚಾಲು. ಗೈಸ್ ಇವಾಗ ನೋಡ್ರಿ ನಾವು ಬಂದೀವಿ ಆಡಿಷನ್ ಕೊಡಕ್ಕೆ. ನಮ್ಮ ಒಳಗೆ ಹೋಗ್ಯಾರ ಮಾಡಕ್ಕೆ. ಇವರೆಲ್ಲ ಹಾಯ್ ಮಾಡ್ರಿ ಅವ್ರಿಗೆ ಅವ್ರು ಹಾಯ್ ಮಾಡ್ರಿ. ಇವರು ಎಲ್ಲ ನಮ್ಮ ಗುಲ್ಬರ್ಗದವ್ರೆ ರೀ. ನೀವು ಒಂದ್ಸಲ ಟ್ರೈ ಮಾಡಿರಿ, ಸೆಲೆಕ್ಟ್ ಆಗ್ತಾ ಹೋಗ್ತದೆ ನೆಕ್ಸ್ಟ್. ಆಮೇಲೆ ಫಸ್ಟ್ ಟ್ರೈ ಅಂತೂ ಮಾಡಕತ್ತೀವಿ, ಅಂದ್ರೆ ಜಾಸ್ತಿ ಕ್ಯಾಮ್ರಾ ಆನ್ ಮಾಡ್ಬಿಡ್ಸಲ್ಲ ಜಾಸ್ತಿ ಅಂತ ತೋರಿಸ್ತಾ. ಇವಾಗ ಒಳಗೆ ಹೋಗಿ ಆ್ಯಕ್ಟ್ ಮಾಡಿ ಬಂದಿದ್ದೀನಿ, ಇನ್ನು ರಿಸಲ್ಟ್ ಗೊತ್ತಿಲ್ಲ. ಅವ್ರನ್ನ ಕಾಲ್ ಮಾಡಿ ಕರ್ತಿದ್ದಾರೆ. ಆಡಿಷನ್ ಅಂತೂ ಮುಗಿತೀವಿ, ಕಾಂಪಿಟೇಷನ್ ಮುಗಿತೀಗ ಆಲ್ರೆಡಿ. ಈಗ ಮನೆಗೆ ಹೊಂಟಿವಿ ಅಷ್ಟೇ. ಕೈಸ್ನ ಇವಾಗ ಅಷ್ಟೇ ಹೋಗಿ ಬಂದೆ, ಆಡಿಷನ್ ಕೊಟ್ಟು ಬಂದೆ. ಅಂದರೆ ಅಷ್ಟೇನು ಬಂದಿದ್ದಿಲ್ಲ ಕಾಮಿಡಿ ಅಂದರೆ ಡ್ಯಾನ್ಸ್ ಕರ್ನಾಟಕಕ್ಕೆ ಜಾಸ್ತಿ ಆಡಿಷನ್ಗೆ ಬಂದಿದ್ರು ಸಣ್ಣ ಹುಡುಗರು. ಸರಿ ಕಾಮಿಡಿ ಕ್ಲಡ್ಗೆ ಅಷ್ಟೇನು ರೆಸ್ಟ್ ಇದ್ದಿಲ್ಲ, ಯಾರು ಕೊಟ್ಟಿದ್ದಿಲ್ಲ. ನನಗೆ ಎಷ್ಟೊಂದು 10 ಗಂಟೆಗೆ ಹೋಗಿದ್ದೀನಿ. ಕಾಲೇಜ್ ಹುಡ್ಕೊಂಡು ಹೋಗ್ಬೇಕಂತ ಟೈಮ್ ಹೊತ್ತಾಗಿತ್ತು. ಅಂದ್ರೂ ನಂಗೆ 15 ನಂಬರ್ ಸಿಕ್ಕಿದೆ. ಅಂದರೆ ಯಾರೂ ಅಷ್ಟು ಇದ್ದಿಲ್ಲ. ಅಲ್ಲಿ ಭಾಳ ಮಂದಿ ಬಂದಿದ್ದರು, ಯಾಕಂದರೆ ಇನ್ಸ್ಟಾಗ್ರಾಮಲ್ಲಿ ವಿಡಿಯೋ ಮಾಡ್ತಾರಲ್ಲ ನಮ್ಮ ಕಲ್ಬೋದು ದೇವು, ಮತ್ತು ಜಾಸ್ತಿ ಜನ ಮಲ್ಲು ಜಮ್ಕಂಡಿ ಜಂತಿ ಅವ್ರು ವಿಡಿಯೋ ಮಾಡ್ತಾರೆ, ಅವ್ರು ಕೂಡ ಬಂದಿರು. ರೇಷ್ಮಾ ಬಂದಿದ್ರು, ರೀಲ್ಸ್ ರೇಷ್ಮಾ ಈ ವಿಡಿಯೋ ನೋಡಿದ್ರೆ ಕಮೆಂಟ್ ಮಾಡಿ. ಅವ್ರು ಬಂದಿದ್ರು, ಬೊಕ್ಕಳು ಜನ ಬಂದಿದ್ರು. ನನ್ನ ಬಾಜು ಎಲ್ಲೋ ಕೂತಾರೆ, ಎಲ್ಲರೂ ಬಂದಿದ್ರು. ಎಲ್ಲರೂ ಆ್ಯಕ್ಟ್ ಮಾಡಿ ಬಂದಾರ. ಬಟ್ ಅವ್ರು ಏನು ಅಂದಿಲ್ಲ, ಬರೀ ಕಾಲ್ ಮಾಡಿ ಹೇಳ್ತೀನಿ. ಏನಿಲ್ಲ ಒಂದೇ ಅವ್ರು ಕಾಲ್ ಮಾಡಿ ಹೇಳ್ತೀನಿ. ಅಂದರೆ ಒಳಗೆ ಹೋದ್ಗಡೆ ಒಂದೇ ಆ್ಯಕ್ಟ್ ಮಾಡಿಸಿಲ್ಲ, ನಾವು ಒಂದು ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗಿದ್ವು. ಅದಲ್ಲ, ಅವರು ಏನಾದರೂ ಸ್ಕಿಪ್ ಕೊಟ್ಬಿಟ್ರು, ಸತ್ತಾರ ಮುಂದೆ ಹೇಳಿ. ಆದರೆ ಅದು ಹತ್ತಿದ್ದೀನಿ, ಏನೋ ಮಾಡಿದ್ದೀನಿ ಗೊತ್ತಿಲ್ಲ. ಆದರೆ ಏನಾಯಿತು ಅಂತ ಗೊತ್ತಿಲ್ಲ. ಅದ್ರ ಬೇಜಾರಂತೂ ಇಲ್ಲ, ಯಾಕಂದರೆ ಫಸ್ಟ್ ಟೈಮ್ ಟ್ರೈ ಮಾಡೀನಿ. ಔಟ್ ಆಗುತ್ತೋ ಅಂತ ಬರುತ್ತೋ ಗೊತ್ತಿಲ್ಲ, ಯಾಕಂದರೆ ಟ್ರೈ ಅಂತೂ ಮಾಡೀನಿ. ಆದ್ರೆ ಬರಲಿ ಬಿಡಲಿ ನೆಕ್ಸ್ಟ್ ಟೈಮ್ ಮತ್ತು ಇನ್ನೊಂದ್ಸಲ ಟ್ರೈ ಮಾಡ್ತೀನಿ. ಪ್ರಯತ್ನಕ್ಕೆ ಏನಿಲ್ಲ ಹೇಳಿ, ಟ್ರೈ ಅಂತೂ ಮಾಡೋದು ಬಂದರೆ ಬಂತು, ಬಿಟ್ಟರೆ ಬಿಡ್ತು. ಯಾಕೆ ನಮ್ಮ ಮನೆ ಬರೈತೆ ಅಂದರೆ ಬಂದರೆ ಬರ್ಬೋದು, ಕೇಳೋಕ್ಕಾಗಲ್ಲ. ಆಲ್ಮೋಸ್ಟ್ ಸೆಲೆಕ್ಷನ್ ಆಗ್ಬೋದು ಅಂದ್ಕೊಂಡಿನಿ. ಯಾಕಂದರೆ ತುಂಬ ಜನ 2, 3, 4 4-5 ಆ್ಯಕ್ಟಿಂಗ್ ಮಾಡಿಸಿದ್ದಾರೆ. ಮತ್ತು ನಮ್ಮದೆಲ್ಲ ಡೀಟೇಲ್ಸ್ ಕೇಳಿದ್ದಾರೆ. ಮತ್ತು ಭಾಳ ಅಂದ್ರೆ ಭಾಳ ಈಸಿ ಹಾಡು ಅನ್ನೋಕೆ ಹೋಗ್ಬೇಡ್ರಿ. ಅಲ್ಲಿ ಒಬ್ಬರು ಕ್ಯಾಮ್ರಾಮ್ಯಾನ್, ಇನ್ನೊಬ್ರು ಆಡಿಷನ್ ತೊಗೊರು ಇಬ್ಬರೇ ಇರ್ತಾರಲ್ಲಿ. ಅವ್ರಿಬ್ಬರು ಬಿಟ್ಟು ಯಾರೂ ಇರೋಂಗಿಲ್ಲ ಅಲ್ಲಿ. ಕ್ಯಾಮ್ರಾಮ್ಯಾನ್ ಒಬ್ಬ ಇರ್ತಾನೆ, ಆಡಿಷನ್ ತೊಗೊಂಬ ಇರ್ತಾನೆ, ಮೈಕ್ ಹಾಕೊಂಬ ಇರ್ತಾನೆ. ನಮಗೆ ಹೋದ್ರೆ ಒಬ್ಬಲೇ ಮೈಕ್ ಹಾಕ್ಬಿಡ್ತಾರೆ, ಮೈಕ್ ಹಾಕೋಬೇಕು ಅಷ್ಟೇ. ಅವ್ರು ನಾವು ಯಾವ ಥರ ಹೇಳ್ತಾರೆ, ಅವರು ಒಂದು ರೌಂಡ್ ಹೊಡಿರ್ತಾರೆ. ಕ್ಯಾಮ್ರಾ ಇಟ್ಟು ಎದುರುಗಡೆ ಕ್ಯಾಮ್ರಾ ಇಟ್ಬಿಟ್ಟು ಹಿಂದೆ ಇಲ್ಲಿ ರೌಂಡ್ ಹಾಕಿರ್ತಾರೆ. ಆ ರೌಂಡ್ ಒಳಗಡೆ ಅಷ್ಟೇ ನಾವು ತಿರುಗಾಡಿ ಆ್ಯಕ್ಟಿಂಗ್ ಮಾಡ್ಬೇಕು ಅಷ್ಟೇ. ಜಾಸ್ತಿ ಅವ್ರು ಹೇಳ್ತಾರೆ ನೀವು ಯಾವ ಥರ ಮಾಡಿ, ಮತ್ತು ಅದಲ್ಲದೆ ಮತ್ತೆ ಯಾವ ಆ್ಯಕ್ಟಿಂಗ್ ಮಾಡ್ಬೇಕಂತ ಕೇಳ್ತಾರಲ್ಲ, ಆ ಆ್ಯಕ್ಟಿಂಗ್ ಮಾಡಬೇಕು. ಮತ್ತು ಅವ್ರಿಗೆ ಭಾಳ ಕ್ವಶನ್ಸ್ ಕೇಳ್ತಾರೆ, ಅದಕ್ಕೆಲ್ಲ ಆನ್ಸರ್ ಮಾಡೋಕ್ಕೆ ಇಂಟೆಲಿಜೆಂಟಾಗಿ, ಅಂದರೆ ಏನೋ ಟೆನ್ಷನ್ ಇಲ್ಲದೆ ಹಿಂಗೆ ಹೇಳ್ಬಿಡ್ಬೇಕು. ನನಗಂತೂ ಏನೇನೋ ಕೇಳಿದಾರೆ, ಏನೇನೋ ಮಾಡಿದಾರೆ, ನನಗೇನು ತಲೆ ಬರ್ತದೆ ಎಲ್ಲ ಒದ್ರಿ ಬಂದೀನಿ. ಅದ್ರ ಗೊತ್ತಿಲ್ಲ ಸೆಲೆಕ್ಷನ್ ಆಗ್ತೀನೋ ಏನಿಲ್ಲೋ ಗೊತ್ತಿಲ್ಲ. ಇನ್ನೂ ಕಾಲ್ ಮಾಡ್ತೀನಿ ಅಂದ್ರೆ ಇನ್ನೂ ಇದು ಅಲ್ಲದೆ ಇನ್ನೂ 3 ರೌಂಡ್ ಇರ್ತಂತೆ, ಇನ್ನೂ 2 ರೌಂಡ್ ಇರ್ತಂತೆ ಬೆಂಗಳೂರಲ್ಲಿ. ಆವಾಗ ಗೊತ್ತಾಗುತ್ತಾ ಅಂದರು. ನೋಡೋಣ ಅಂದೆ. ನೋಡೋಣ ಏನಾಗುತ್ತಾ ಗೊತ್ತಿಲ್ಲ. ಕಾಯಿನ ವೇಟಿಂಗ್ ಫಾರ್ ರಿಸಲ್ಟಿಂಗ್. ಏನಾಗುತ್ತಾನೋ ಏನೋ ಯಾವಾಗ ಇರ್ತಾರೋ ಏನು ಸುದ್ದಿ ಗೊತ್ತಿಲ್ಲ. ಯಾಕಂದ್ರೆ ಭಾಳ ಜನ ಇದೆ ನಮ್ಮ ಕಲಬುರ್ಗಿ. ಅಷ್ಟೇನು ಇದ್ದಿದ್ದಿಲ್ಲ. ಇವಾಗ ನೋಡಿ 12 ಟೈಮ್ 1 ಆಗ್ಯದ. ನಾ ಹೋಗಿ ಬಂತೀರಿ. ಈಗ ನಾ ಅಷ್ಟು ಜನ ಇದ್ದಿದ್ದಿಲ್ಲ. 20 ನಡೆದಿತ್ತೀನಿ. 25 ಜಾಸ್ತಿ ಜನ ಬಂದಿಲ್ಲ ಕಾಮಿಡಿ ಕ್ಲಡಿಗೆ. ಡ್ಯಾನ್ಸ್ ಕರ್ನಾಟಕಕ್ಕೆ ಭಾಳ ಜಾಸ್ತಿ ಅಂದ್ರೆ ಜಾಸ್ತಿ ಜನ ಇದ್ದರು. ಅದಕ್ಕೆ ನೋಡೋಣ ಏನಾಗುತ್ತೆ, ಟ್ರೈ ಮಾಡ್ತೀನಿ. ಆಲ್ರೆಡಿ ಗಾಯ್ಸ್ ಇನ್ನೊಂದೇನೆಂದರೆ, ಆಲ್ರೆಡಿ ಜಿ ಕನ್ನಡ ಇನ್ಸ್ಟಾಗ್ರಾಮ್ ಚಾನಲ್ ಒಳಗಡೆ ನಮ್ಮದೊಂದು ಅಲ್ಲಿ ಕುಂತಲ್ಲಿ ಎಲ್ಲ ವಿಡಿಯೋ ಮಾಡಿದ್ವಿ.
ನಾ ರೇಷ್ಮಾ ಅವ್ರು ಯಾರು ಬಂದಿದ್ರು ಎಲ್ಲರೂ ಕೂಡ ನಮ್ಮ ಕಲಬುರ್ಗಿದ್ದವರು. ಅದು ಹಾಡಾಡಿದ್ವಿ, ಟ್ರೆಂಡಿಂಗ್ ಅದು ಇದ್ದಲ್ಲ, ಹೂವಿನ ಬಾಣತತ್ತೆ ಹುಡುಗಿ ಆಡಿದ್ವಿ. ಆ ಸಾಂಗ್ ಟ್ರೆಂಡಿಂಗ್ ಸಾಂಗ್ ಆಡಿದ್ವಿ ಅಲ್ಲಿ. ಅದು ಒಂದು ಇನ್ಸ್ಟಾಗ್ರಾಮ್ ಒಳಗೆ ಎಲ್ಲ ನಮ್ಮದು ಹಾಕ್ಯಾರ ಅವ್ರು ಜಿ ಕನ್ನಡ ಚಾನಲ್ ಒಳಗೆ. ಅದೊಂದು ಬಕ್ಕಳು ಖುಷಿ. ನಮ್ಮದು ಒಂದು ಜಿ ಕನ್ನಡ ಚಾನಲ್ ಒಳಗೆ ಬತ್ತಲ್ಲ ಒಂದು ಪೋಸ್ಟರ್ ಅನ್ನೋ ಅದೊಂದು ಖುಷಿ. ಇಷ್ಟೇ ಒಂದೇ ಸಣ್ಣ ಕ್ಲಿಪ್ ಅದ, ಪನ್ನಿ ಕ್ಲಿಪ್ ಅದ, ಲಾಸ್ಟಿಗೆ ಹಾಕ್ಯಾರದು. ಅದು ನೋಡಿರಿ, ಯೂಟ್ಯೂಬ್ ಚಾನಲಲ್ಲಿ ನಂದು ವಿಡಿಯೋ ಫುಲ್ ಆಗುತ್ತೆ ನೋಡಿರಿ. ಮತ್ತು ಲಾಸ್ಟಿಗೆ ಇನ್ಸ್ಟಾಗ್ರಾಮಲ್ಲಿ ಹಾಕಿರ್ತೀನಿ ನೋಡಿರಿ. ಈ ವಿಡಿಯೋನ ಫುಲ್ ನೋಡಿರಿ, ನಿಮಗೆ ಗೊತ್ತಾಗ್ತದೆ. ಇವಾಗ ಏನಂದರೆ ಹೋಗಿ ಬಂದಿಲ್ಲ ಆಡಿಷನ್ ಅಂತೂ ಮುಗಿತು. ಸರ್ಪ್ರೈಸ್ ಶನಿವಾರ ಅಂದೆಲ್ಲ, ಇದೇ ಸರ್ಪ್ರೈಸ್. ಶನಿವಾರ ಹೋಗ್ಬೇಕು ಅಂದ್ಕೊಂಡಿದ್ದೆ, ಹೋಗಿ ಬಂದು ಆಡಿಷನ್ ಕೊಟ್ಟೀನಿ. ಅದು ಕಾಲ್ ಬಂದಾಗ ಗೊತ್ತಾಗುತ್ತೆ. ಅಲ್ಲಿ ನಾವೆಲ್ಲ ಒಂದು ರೀಲ್ಸ್ ಮಾಡಿದ್ವಿ, ಒಂದು ವಿಡಿಯೋ ಮಾಡಿದ್ವಿ. ಅದು ನಮ್ಮದು ಅದು ತೊಗೊಂಡು ಮತ್ತವ್ರು ಜಿ ಕನ್ನಡ ಚಾನಲ್ದವರು ತಮ್ಮ ಐಡಿ ಒಳಗೆ ಹಾಕಿದ್ದಾರೆ. ಅದನ್ನು ಕ್ಲಿಪ್ ಮಾಡ್ತೀನಿ ಲಾಸ್ಟ್ ಟೈಮ್ ನೋಡಿ. ವಿಡಿಯೋ ನಿಮ್ಗೆ ಇಷ್ಟ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ನಿಮಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್.